ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನು, ಸಲಹೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಯಂಗ್ ಏಜಲ್ಲೇ ಡಯಾಬಿಟಿಸ್ ಬರ್ತಾ ಇದೆ. ಚಿಕ್ಕ ಮಕ್ಕಳಿಗೂ ಕೂಡ ಡಯಾಬಿಟಿಸ್ ಇರುತ್ತೆ. ಹಾಗೆ ಇದರ ಬಗ್ಗೆ ಬಹಳ ಜನಕ್ಕೆ ಗೊತ್ತಿರಲ್ಲ. ಏಜ್ ಆಗಿರೋ ಜನಕ್ಕಷ್ಟೇ ಡಯಾಬಿಟಿಸ್ ಬರುತ್ತೆ ಅಂತ ಅನ್ಕೊಂಡು ಯಾವುದೇ ರೀತಿಯ ಯೋಚನೆ ಇಲ್ಲದೆ ಇರ್ತಾರೆ. ಹಾಗೆ ಡಯಾಬಿಟಿಸ್ ಇದ್ದಾಗ ಅದನ್ನ ಅವ್ರಿಗೆ ತಗೊಳ್ಳಿಕ್ಕೂ ಕೂಡ ಕಷ್ಟ ಆಗುತ್ತೆ. ಬಟ್ ಇದನ್ನ ಅವಾಯ್ಡ್ ಮಾಡೋದು ಹೇಗೆ? ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಯಾವ ರೀತಿ ಮಾಡಬೇಕು? ಯಂಗ್ ಏಜಲ್ಲಿ ಡಯಾಬಿಟಿಸ್ ಇದ್ದಾಗ ಯಾವ ರೀತಿ ಡಯಾಬಿಟಿಸ್ನ ಮ್ಯಾನೇಜ್ ಮಾಡಬೇಕಾಗತ್ತೆ? ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಮನೆಯವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಚಂದ್ರಶೇಖರ್ ಎನ್, MBBS MD ಜನರಲ್ ಮೆಡಿಸಿನ್, ಸರ್ಟಿಫೈಡ್ ಕೋರ್ಸ್ ಇನ್ ಡಯಾಬಿಟಿಸ್, ಶೇಖರ್ಸ್ ಕ್ಲಿನಿಕ್, ಅಮೃತಹಳ್ಳಿ, ಬೆಂಗಳೂರಿನಿಂದ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಡಾಕ್ಟರ್ ಪ್ರವೀಣ್ ಗಂಗಾಧರ್, ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್, ಡಾಕ್ಟರ್ ಮೋಹನ್ ಸ್ಪೆಷಾಲಿಟಿ ಸೆಂಟರ್, ಮಲ್ಲೇಶ್ವರಂನಿಂದ. ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಡಾಕ್ಟರ್ ಶರತ್ ಹೊನ್ನಟ್ಟಿ, ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಮತ್ತು ಮೆಡಿಕಲ್ ಡೈರೆಕ್ಟರ್, ಯುನೈಟೆಡ್ ಮೆಡಿಕಲ್ ಸೆಂಟರ್, HSR ಲೇಔಟ್ನಿಂದ. ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಡಾಕ್ಟರ್ ಚಂದ್ರಶೇಖರ್ ಅವರೇ, ಈಗ ಒಂದು ವಿಚಾರ ಡಿಸ್ಕಸ್ ಮಾಡಬೇಕು ಅಂದ್ರೆ, ಡಯಾಬಿಟಿಸ್ ಯಂಗ್ ಜನರೇಷನ್ ಅವ್ರಿಗೆ ಬರಲ್ಲ ಅಂತ ಇತ್ತು. ಓಲ್ಡ್ ಏಜ್ ಪೀಪಲ್ಗೆ ಅಷ್ಟೇ ಬರೋದು ಡಯಾಬಿಟಿಸ್ ಅಂತ ಸೊಸೈಟಿಯಲ್ಲಿ ಈಗೆಲ್ಲ ಮುಂಚೆ ತಿಳ್ಕೊಂಡಿದ್ವಿ. ಆದರೆ ಈಗ ಯಂಗ್ ಜನರೇಷನ್ ಅಲ್ಲಿರೋ ಯುವಕ ಯುವತಿಯರಿಗೆ, ಪುಟ್ಟ ಮಕ್ಕಳಲ್ಲೂ ಕೂಡ ಡಯಾಬಿಟಿಸ್ ಕಾಣಿಸ್ಕೋತಾ ಇದೆ. ಸೊ ಈ ಬಗ್ಗೆ ನೀವು ಹೇಳೋದಾದ್ರೆ? ಸೊ ಇಲ್ಲಿ ಡಯಾಬಿಟೀಸ್ ಅನ್ನೋದು ಎರಡು ವಿಧಾನ ಇರುತ್ತೆ. ಒಂದು ಮಕ್ಕಳಲ್ಲಿ ಆಲ್ಮೋಸ್ಟ್ ಹುಟ್ಟು ಮಕ್ಕಳಿಂದ ಹಿಡಿದು 19 ವರ್ಷದಿಂದ 45 ವರ್ಷದವರು ಅವ್ರಿಗೆ ಹೆಂಗ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮೊದಲು ಕಾಯಿಲೆ ತಿಳುವಳಿಕೆ ಅಷ್ಟು ಇರಲಿಲ್ಲ. ಸೊ ಈಗ ಕಾಯಿಲೆ ತಿಳುವಳಿಕೆ ಎಲ್ಲ ಕಡೆಯಿಂದ ಹಬ್ಬಿರೋದ್ರಿಂದ ಎಲ್ಲರೂ ವಾಲಂಟಿಯರಾಗಿ ಕೆಲವರು ಬ್ಲಡ್ ಟೆಸ್ಟ್ ಮಾಡಿಸ್ಕೋತಾರೆ. ಮತ್ತು ಕೆಲವರಿಗೆ ತಿಳುವಳಿಕೆ ಇರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ದಟ್ ಈಸ್ ಒನ್ ಆಫ್ ದಿ ಕಾಮನ್ ರೀಸನ್ ವೈ ನಾವು ವಿ ಪಿಕ್ಕಿಂಗ್ ಅಪ್ ಇನ್ ಲಾಟ್ ಆಫ್ ಯಂಗ್ ಪೀಪಲ್. ಚಿಕ್ಕ ವಯಸ್ಸಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ಪಿಡಿಯಾಟ್ರಿಕ್ ಡಯಾಬಿಟೀಸ್ ಐ ಥಿಂಕ್ ಪ್ರಾಬ್ಲಿ ಇಟ್ಸ್ ಎ ಡಿಫ್ರೆಂಟ್ ಬಾಲ್ ಗೇಮ್. ಯಾಕಂದರೆ ಅಲ್ಲಿ ಕಾಯಿಲೆ ರೀತಿ, ವಿಧಾನ, ಅದನ್ನು ಮ್ಯಾನೇಜ್ ಮಾಡೋ ರೀತಿ. ಟೈಪ್ 1 ಡಯಾಬಿಟೀಸ್ ಸಾಮಾನ್ಯವಾಗಿ ಅವ್ರ ಮೈಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗದೆ ಪ್ರಾಬ್ಲಿ ಅವ್ರಿಗೆ ಇನ್ಸುಲಿನ್ ಅವಶ್ಯಕತೆ ಬೇಕಾಗುತ್ತೆ ಟ್ರೀಟ್ಮೆಂಟಲ್ಲಿ. ಸೊ ಅವ್ರಿಗೆ ಮ್ಯಾನೇಜ್ ಮಾಡೋ ವಿಧಾನ ಬೇರೆ ಇರುತ್ತೆ. ಟೈಪ್ 2 ಡಯಾಬಿಟೀಸ್ ಎಸ್ಪೆಷಲಿ ಮೇ ಬಿ ರಿಲೇಟೆಡ್ ಟು ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ದಿ ಒಬೆಸಿಟಿ, ಬೊಜ್ಜು ಕಾಯಿಲೆ ಅಂತ ಹೇಳ್ತೀವಿ. ಸೊ ಈ ಕಾಯಿಲೆಯಿಂದ ಸಾಮಾನ್ಯವಾಗಿ ಟೈಪ್ 2 ಡಯಾಬಿಟೀಸ್ ಬಹುಶಃ ಬರುತ್ತೆ. ಸೊ ಈ ಕಾಯಿಲೆ ಸಾಮಾನ್ಯವಾಗಿ 19ರಿಂದ 45 ವರ್ಷ ವಯಸ್ಕರಲ್ಲಿ ನಾವು ನೋಡ್ತೀವಿ. ಸೊ ಇದನ್ನು ಯೂಶ್ವಲಿ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನು, ಎಸ್ಪೆಷಲಿ ಪ್ರಾಬ್ಲಿ ಫಿಸಿಕಲ್ ಆ್ಯಕ್ಟಿವಿಟಿಯಿಂದಾಗಲಿ ಅಥವಾ ಡಯಟ್ರಿ ಇಂಟರ್ವೆನ್ಷನ್ ಆಗಲಿ ಅಥವಾ ಅಪ್ರೋಪ್ರಿಯೇಟ್ ಮೆಡಿಕೇಷನಿಂದ ನಾವು ಪ್ರಾಬಬ್ಲಿ ಕಾಯಿಲೆನ ಒಂದು ಹತೋಟಿಗೆ ತಗೊಳ್ಬೋದು. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಈ ವಯಸ್ಸಲ್ಲಿ ಆಗ ನೀವು ಫಸ್ಟ್ ಹೇಳಿದಾಗೆ ಈ ಏಜ್ ಗ್ರೂಪಲ್ಲಿ ಸಾಮಾನ್ಯವಾಗಿ ಎಕ್ಸೆಪ್ಟೆನ್ಸ್ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ಎಕ್ಸೆಪ್ಟ್ ದಟ್ ದೇ ಗಾಟ್ ಡಯಾಬಿಟೀಸ್. ಸೊ ಆ್ಯಸ್ ಯು ರೈಟ್ಲಿ ಸೆಡ್, ಮೋಸ್ಟ್ ಆಫ್ ದಿ ಪೀಪಲ್ ಅಸ್ಯೂಮ್, ಅಂದರೆ ಎಲ್ಲರೂ ಅನ್ಕೊಳ್ಳೋದಂದರೆ ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ it is a age-related disorder ಅಂತೇಳಿ. If you look at the lifestyle, I think entirely if you look at the urban lifestyle, especially ಈಗಿನ ಜೀವನ ಶೈಲಿ, I think it has changed. I think now food is available anytime, everywhere, and most of the time most of the people are occupied with their jobs, so they don't give themselves amount of time to their activity. So ಈಗಿರೋದ್ರಿಂದ, and another reason I think probably the genetic influence also. So that also could contribute to the diabetes. ಏನು ಡಾಕ್ಟರ್ ಪ್ರವೀಣ್ ಅವರೇ, ಈಗ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಕೂಡ ಕೆಲವೊಂದು ರಿಸ್ಕ್ಗಳನ್ನು ಹೆಚ್ಚಿಸುತ್ತೆ ಯಂಗ್ ಅಡಲ್ಟ್ಸಲ್ಲಿ ಡಯಾಬಿಟಿಸ್ ಇದ್ದಾಗ. ಸೊ ವಾಟ್ ಆರ್ ಸಚ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್? ಆ್ಯಂಡ್ ಈಗ ಅನ್ನೋಟಿಸ್ ಆಗಿಬಿಡುತ್ತೆ ಡಯಾಬಿಟಿಸ್ ಇರೋದು, ಸಿಂಪ್ಟಮ್ಸೇ ಗೊತ್ತಾಗಲ್ಲ ಯಂಗ್ ಅಡಲ್ಟ್ಸಲ್ಲಿ. ಸೊ ವಾಟ್ ಆರ್ ದೋಸ್ ಸಿಂಪ್ಟಮ್ಸ್ ಅಂತ? ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಫಸ್ಟ್ ಆಫ್ ಆಲ್, ಈಗ ನಾವು ಯಂಗ್ ಡಯಾಬಿಟಿಸ್ ಅಂತ ಹೇಳುವಾಗ ಡಯಾಗ್ನೋಸಿಸ್ ಮಾಡೋದು ಭಾಳ ಮುಖ್ಯ. ಈಗ ಸರ್ ಹೇಳ್ದಂಗೆ 30 ವಯಸ್ಸು, ಯೂಶಲಿ ಈಗ ಸ್ಟಡೀಸ್ ಪ್ರಕಾರ ಹೋದರೆ 35 ಅಂತ ಹೇಳ್ತಾ ಇದ್ವಿ ಒಂದು 10 ವರ್ಷಕ್ಕೆ ಹಿಂದ್ಗಡೆ. ಬಟ್ ನೋಡಿದ್ರೆ ಈಗ 30 ವಯಸ್ಸು ಕೆಳಗೆ ಸಕ್ಕರೆ ಕಾಯಿಲೆ ಬಂದರೆ ಫಸ್ಟು ಯಾವ ಥರ ಸಕ್ಕರೆ ಕಾಯಿಲೆ ಅಂತ ಡಯಾಗ್ನೋಸ್ ಮಾಡೋದು ಭಾಳ ಮುಖ್ಯ. ಸರ್ ಹೇಳ್ದಂಗೆ ಈಗ ಟೈಪ್ 1 ಅಂತ ಹೇಳ್ತೀವಿ, ಯಂಗ್ ಆನ್ಸೆಟ್ಟಲ್ಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಶುಗರ್, ಅದು ಆಟೋ ಇಮ್ಯೂನು. ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ ಇರೋರಿಗೆ ಎನಿ ಸಾರ್ಟ್ ಆಫ್ ಇನ್ಫೆಕ್ಷನ್ ಇಲ್ಲ ಯಾವುದೊಂದು ಟ್ರಿಗರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಬಟ್ ಒಬ್ಬರಲ್ಲಿ ಈಗಲೂ ಪೂರ್ತಿ ಕಾರಣ ಗೊತ್ತಿರಲ್ಲ, ಅದು ಟೋಟ್ಲಿ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ಅಲ್ಲಿ ಪ್ರೂವನ್ ಟೈಪ್ 1 ಅಲ್ಲಿ ಇನ್ಸುಲಿನ್ನೇ ಟ್ರೀಟ್ಮೆಂಟ್ ಇರೋದು. ಸೊ ಅಲ್ಲಿ ನಿಮಗೆ
ಜಾಸ್ತಿ ಪ್ರಿವೆಂಟಬಲ್ ಫ್ಯಾಕ್ಟರ್ಸ್ ಇರಲ್ಲ. ಮೇ ಬಿ ಅರ್ಲಿ ಪಿಕಪ್ ಆದರೆ ಕಾಂಪ್ಲಿಕೇಶನ್ಸು ಮತ್ತು ಟ್ರೀಟ್ಮೆಂಟ್ ಸ್ವಲ್ಪ ಬೆಟರಾಗಿ ಮಾಡ್ಬೋದು. ಈಗ ಅದೇ 30 ವಯಸ್ಸು ಕೆಳಗೆ ಬರೋದ್ರಲ್ಲಿ ಈಗ ಸರ್ ಹೇಳ್ದಂಗೆ ಚೈಲ್ಡ್ಹುಡ್ ಒಬೇಸಿಟಿ ಜಾಸ್ತಿ ಇರೋದ್ರಿಂದ ಈಗ ನಾವು ಮೇಜರ್ ಆಗಿ ನಾವು ನೋಡೋದು ಗಾರ್ಡನ್ ವೆರೈಟಿ ಅನ್ನೋದು ಟೈಪ್ 2 ಡಯಾಬಿಟಿಸ್ ಅಂತ. 30 ವಯಸ್ಸಲ್ಲಿ ಈಗ ಮೇನ್ ನಮ್ಮ ಏಷ್ಯನ್ ಇಂಡಿಯನ್ ರೇಸ್ ಅಂತ ಹೇಳ್ತೀವಿ, ನಮ್ಮ ಎಥ್ನಿಸಿಟಿನೇ ಸ್ವಲ್ಪ ಹೈ ರಿಸ್ಕ್ ಪಾಪ್ಯುಲೇಷನ್. ಸೊ ಈಗ ಗ್ಲೋಬಲ್ ಸ್ಟಡೀಸಲ್ಲಿ ನೋಡಿದ್ರೆ 40 ವಯಸ್ಸು ಆದಮೇಲೆ ನಾವು ಚೆಕ್ ಮಾಡಿಸ್ಕೋಬೇಕು, 40 ವಯಸ್ಸು ಆದ್ರೇ ಮಾಡೋದು ಅಂತ ಹೇಳ್ತೀವಿ. ಅದು ನಮ್ಮ ಪಾಪ್ಯುಲೇಷನ್ಗೆ ಅದು ಅಪ್ಲೈ ಆಗಲ್ಲ. ನಮ್ಮಲ್ಲಿ ಸ್ವಲ್ಪ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಎರಡನೇದು ಥಿನ್ ಫ್ಯಾಟ್ ಫಿನೋಟೈಪ್ ಅಂತ ಹೇಳ್ತೀವಿ. ಅಂದರೆ ನಾವು ಸಣ್ಣಗಿದ್ರು ನಮ್ಮದು ಪ್ರಾಬ್ಲಮ್ ಬಂದು ಹೊಟ್ಟೆ ಅಂಶ, ವೇಸ್ಟ್ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಸೊ ತೆಳಗಿದ್ರು ಹೊಟ್ಟೆ ಅಂಶ ಜಾಸ್ತಿ ಇರುವಾಗ, ಬಟ್ ನಾಟ್ ದ ಲೀಸ್ಟ್ ಭಾಳ ಮುಖ್ಯವಾದದ್ದು ಬಂದು ಆಹಾರ ಪೋಷ. ಅದರಲ್ಲಿ ಭಾಳ ಮುಖ್ಯವಾದದ್ದು ಬಂದು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಅದು ಈಗ ಸೌತ್ ಇಂಡಿಯನ್ಸ್ ಅಂತ ಹೇಳಿದ್ರೆ ನಾವು ಹೇಳೋದು ಅಯ್ಯೋ ನಾವು ಅನ್ನ ಭಾಳ ತಿಂತೀವಿ. ಈಗ ಜನರಿಕಾಗಿ ಎಲ್ಲರೂ ಅಡ್ವೈಸ್ ಕೊಡೋದು ಅನ್ನ ತಗೋಬೇಡಿ, ಅನ್ನ ಬದಲು ಅನ್ನ ಅಂದರೆ ಸ್ವಲ್ಪ ಸ್ಪೆಸಿಫೈ ಮಾಡಬೇಕು, ವೈಟ್ ರೈಸ್ ಅಂತ. ಯಾಕಂದರೆ ವೈಟ್ ರೈಸ್ ಅನ್ನೋದು ಪಾಲಿಶ್ ಆಗಿರೋ ರೈಸು. ಬಟ್ ಜನರಲ್ ಆಗಿ ನಾವು ಗ್ರೇನ್ ರಿಚ್, ಧಾನ್ಯಗಳ ರಿಚ್ ಕಂಟ್ರಿ ಅಕ್ರಾಸ್, ಬರೀ ಸೌತ್ ಅಂತ ಏನಿಲ್ಲ. ಅದು ರಾಗಿ ಇರ್ಬೋದು, ಜೋಳ ಇರ್ಬೋದು, ನೀವು ಮಿಲೆಟ್ಸ್ ಅಂತ ಈಗ ಟ್ರೆಂಡ್ ಆಗ್ತಾ ಇರೋ ಒಂದು ಇದೂ ಧಾನ್ಯನೇ. ಇಲ್ಲಿ ಪ್ರಾಬ್ಲಮ್ ಏನಂದರೆ ನಾವು ಊಟ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಒಂದು 70 to 80% ಅಂತಲೇ ಹೇಳ್ಬೋದು ಅದು ಒಂದು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಪ್ರೋಟೀನ್ ಅಂಶ ಅನ್ನೋದು ಭಾಳ ಕಡಿಮೆ. ನಾವು ಯಾವಾಗಲೂ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿ ಅಂದರೆ ಧಾನ್ಯಗಳು ಚೇಂಜ್ ಆಗುತ್ತಂತೂ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡೋದಿಲ್ಲ. ಮತ್ತು ಇನ್ನೊಂದು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಬೇಕಂದ್ರೆ ನಾವು ಪ್ರೋಟೀನ್ ಅಂಶನ ಜಾಸ್ತಿ ಮಾಡ್ಕೋಬೇಕು. ಇನ್ನೊಂದು ಪ್ರಾಬ್ಲಮ್ ಬಂದು ಪಾಲಿಶಿಂಗ್. ಇವತ್ತು ಸಿಗೋ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಭಾಳ ಹೆಚ್ಚಿಗೆ. ಒಬ್ಬರಿಗೆ 24-28 ವಯಸ್ಸಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ ಅಂದರೆ ಪ್ರಾಬ್ಲಮ್ ಆಗೋದು ಈ ಕಾಲೇಜ್ ಡೇಸಲ್ಲಿ ಮತ್ತು ವರ್ಕಿಂಗ್ ಇರೋದ್ರಲ್ಲಿ. ಯಾಕಂದರೆ ನೀವು ಡಿಪೆಂಡ್ ಆಗೋದು ಬಂದು ಹೊರಗಿನ ಊಟದಲ್ಲಿ ರಿಫೈನ್ಡ್ ಫುಡ್ಡು ಎಕ್ಸಸ್ ಇದ್ದೇ ಇರುತ್ತೆ. ಸೊ ಡಯಟ್ ಭಾಳ ಇಂಪಾರ್ಟೆಂಟ್. ಯಾವುದೇ ಸ್ಟೇಜ್ ಇರಲಿ, ಸ್ಟಾರ್ಟಿಂಗ್ ಇರಲಿ, ಲೇಟ್ ಇರಲಿ, ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಿ ಹೆಲ್ತಿ ಪ್ರೋಟೀನ್ ಮತ್ತು ಹೆಚ್ಚಿಗೆ ಮಾಡೋದು ಭಾಳ ಮುಖ್ಯ. ಮೂರನೇದು ಬಂದು ಸಿಟ್ಟಿಂಗ್ ಇಸ್ ದಿ ನ್ಯೂ ಸ್ಮೋಕಿಂಗ್. ಒಂದೇ ಜಾಗದಲ್ಲಿ ಕೂರೋದು, 30 ನಿಮಿಷ ಮೇಲೆ ಒಂದೇ ಜಾಗದಲ್ಲಿ ಕೂರೋದು ಒಳ್ಳೆಯದಿಲ್ಲ. ಒಂದು ಲಾಸ್ಟ್ ಬಟ್ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರು ಇದರಲ್ಲಿ ಯಂಗ್ಸ್ರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಕಾಣಿಸ್ಕೊಂಡ್ರೆ ಪ್ರೆಗ್ನೆನ್ಸಿ ಆದ ನಂತರ ಮುಂದೆ ಪ್ರೋಗ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇನ್ನೊಂದು ಒಬೇಸಿಟಿ ಅದು BMI ಅಬೌಟ್ 25, ವೇಸ್ಟ್ ಸರ್ಕಂಫರೆನ್ಸ್ 90 ಸೆಂಟಿಮೀಟರ್ಸ್ ಮೇಲ್ಸಲ್ಲಿ, ಫೀಮೇಲ್ಸಲ್ಲಿ 80 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿರೋ ಒಂದು ಟೂಲ್ ಇದೆ, ಇಂಡಿಯನ್ ಡಯಾಬಿಟಿಸ್ ರಿಸ್ಕ್ ಸ್ಕೋರ್ ಅಂತ. ಅದರಲ್ಲಿ ಬೇಕಾಗಿರೋದು ನಿಮ್ಮ ವಯಸ್ಸು, ಈ ವೇಸ್ಟ್ ಸರ್ಕಂಫರೆನ್ಸು, ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಮತ್ತು ಫ್ಯಾಮಿಲಿ ಹಿಸ್ಟ್ರಿ. ಯಾಕಂದರೆ ಇನ್ನೊಂದು ಕಾಮನ್ ಆಗಿ ಎಲ್ಲರೂ ಹೇಳೋದು ಅಪ್ಪ ಅಮ್ಮಗೆ ಇಲ್ಲ ಶುಗರ್ ಇಲ್ಲ, ನನಗೆ ಹೆಂಗೆ ಬಂತು ಅಂತ. ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಮ್ಯಾಟರ್ ಆಗೋದು 20 ಮಾರ್ಕೆ. ಈಗ ಬೇರೆ ರಿಸ್ಕ್ ನಿಮ್ಮ ಏಜು, ಫಿಸಿಕಲ್ ಆಕ್ಟಿವಿಟಿ, ನಿಮ್ಮ BMI ತೂಕ ಜಾಸ್ತಿ ಇದ್ದರೆ ಬೇಗ ಸ್ಕ್ರೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಯೂಶುವಲ್ ಚೆಕಪ್ಸಲ್ಲಿ ಜನರಲ್ ಆಗಿ ಖಾಲಿ ಹೊಟ್ಟೆ ಶುಗರು, ತಿಂಡಿ ಆದಮೇಲೆ ಶುಗರ್ಗಿಂತ HbA1c ಅಂತ ಹೇಳ್ತೀವಿ, 3 ತಿಂಗಳ ಶುಗರ್ ಆವರೇಜ್ ಟೆಸ್ಟು, ಅದು ಸ್ಕ್ರೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಯಾಕಂದರೆ ಅರ್ಲಿ ಇಂಟರ್ವ್ಯೂನ್ ಮಾಡಿದ್ರೆ, ಲೈಫ್ ಸ್ಟೈಲ್ ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲೇ ಇಂಟರ್ವ್ಯೂನ್ ಮಾಡಿದ್ರೆ ನಾಳೆ ಪ್ರೋಗ್ರೆಸ್ ಆಗದೆ ನೋಡ್ಕೋಬಹುದು. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊತೀನಿ. ಒಂದು ಬ್ರೇಕ್ ತಗೊಂಡ್ಬರ್ತೀನಿ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಶರತ್ ಅವರೇ, ಈಗ ಯಂಗ್ ಅಡಲ್ಟ್ಸಲ್ಲಿ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ್ರೇ ಇಟ್ ಇಸ್ ವೆರಿ ಡಿಸ್ಟ್ರೆಸ್ಫುಲ್. ಅವ್ರಿಗೆ ಸಾಕಷ್ಟು ಟೆನ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಆ ಟೆನ್ಷನ್ ಸ್ಟ್ರೆಸ್ಸಿಂದನೇ ಡಯಾಬಿಟಿಸ್ ಜಾಸ್ತಿ ಆಗಬಹುದು. ಸೊ ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ಅವರು ಸೋಷಿಯಲಿ ಬೆಳಿಬೇಕಾಗತ್ತೆ, ಸೋಷಿಯಲಿ ಇನ್ವಾಲ್ವ್ ಆಗಬೇಕಾಗತ್ತೆ, ಎಕನಾಮಿಕಲಿ ಒಂದು ಸ್ಟೇಬಲ್ ಆಗೋ ಏಜ್ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಡಯಾಬಿಟಿಸಲ್ಲಿ ಡಯಾಗ್ನೋಸ್ ಆಗಿದ್ರೆ ಈ ಯಂಗ್ ಅಡಲ್ಟ್ಸು, ವಾಟ್ ಆರ್ ದ ನೆಸೆಸರಿ ಲೈಫ್ ಸ್ಟೈಲ್ ಚಾಯ್ಸಸ್ ದೇ ಹ್ಯಾವ್ ಟು ಮೇಕ್, ಆ್ಯಂಡ್ ಯಾವ ರೀತಿ ಒಂದಷ್ಟು ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ, ಸೋಷಿಯಲ್ ರೋಲ್ಸ್ ಅನ್ನ ಪ್ಲೇ ಮಾಡಬೇಕಾಗತ್ತೆ ಅಂತ? ತುಂಬಾ ಮುಖ್ಯವಾದ ಪ್ರಶ್ನೆ. ಇವಾಗ ನಾವು ನೋಡ್ತಾ ಇದ್ದೀವಿ, ಯಂಗ್ ಏಜಲ್ಲಿ ತುಂಬಾ ಜಾಸ್ತಿ ಡಯಾಬಿಟಿಸ್ ಬರ್ತಾ ಇದೆ. ಇದು ಜೀವನ ಶೈಲಿಯಿಂದನೇ ಮುಖ್ಯ ಕಾರಣವಾಗಿರ್ಬೋದು. ಬರೀ ಜೆನೆಟಿಕ್ಸ್ ಅಂತಾನೇ ಅಲ್ಲ, ಜೀವನ ಶೈಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಂದಾಗ ಏನಾಗುತ್ತಪ್ಪ ಅಂತ ಹೇಳಿದರೆ, ಇವಾಗ ಇದು ಪ್ರಾಮುಖ್ಯವಾದಂಥ ಏಜು. ಇವಾಗ ಕ್ಯಾರಿಯರ್ ಇರುತ್ತೆ, ಆಮೇಲೆ ದುಡ್ಡು ಮಾಡಬೇಕು, ಲೈಫ್ ಇರುತ್ತೆ, ಅದೆಲ್ಲ ಮಾಡ್ಬೇಕಂತಂದಾಗ ಇದು ಒಂಥರ ಏನೋ ಈಗ ಲೈಫೇ ಕೊನೆಗೆ ಬಂತೇನಪ್ಪ ಅನ್ನೋ ಸ್ಥಿತಿ ಬಂದುಬಿಡ್ತಾರೆ. ಈಗ ಅಕ್ಸೆಪ್ಟೆನ್ಸ್ ಅಂತ ಹೇಳಿದರು ನಮ್ಮ ಡಾಕ್ಟರ್ ಚಂದ್ರಶೇಖರ್. ಅಕ್ಸೆಪ್ಟೆನ್ಸ್ ಇಸ್ ತುಂಬ ಇಂಪಾರ್ಟೆಂಟು. ಒಂದು ಸರ್ತಿ ಅಕ್ಸೆಪ್ಟೆನ್ಸ್ ಆದರೆ ಇದು ನಮ್ಮ ಜೀವನ ಶೈಲಿಯಲ್ಲಿ ಮತ್ತೊಂದು ಭಾಗ ಮಾತ್ರ. ಇವಾಗ ನಾನು ಕನ್ನಡಕ ಹಾಕ್ಕೊಂಡಿದ್ದೀನಿ, ಈ ಕನ್ನಡಕ ಹಾಕ್ಕೊಂಡಿರೋದು ನನ್ನ ಜೀವನ ಶೈಲಿ ಒಂದು ಭಾಗ ಆಗೋಯ್ತು.
ಅಯ್ಯೋ ನಾನು ಕನ್ನಡಕ ಹಾಕ್ಕೊಂಡಿದ್ದೀನಪ್ಪ ಅಂಥೇಳಿ ನನ್ನ ಲೈಫನ್ನು ನಿಂತ್ಕೊಳ್ಳಲ್ಲ. ಸೊ ಆ ರೀತಿ ಆದಂಥ ಒಂದು ಅಕ್ಸೆಪ್ಟೆನ್ಸ್ ಬರಬೇಕು. ಅದಕ್ಕೆ ಸ್ವಲ್ಪ ಸಮಯ ಆಗ್ಬೋದು ಅಷ್ಟೇ. ಬಟ್ ಆ ಸಮಯದಲ್ಲಿ ಯಾವ ರೀತಿ ನಾವು ಕೋಪಪ್ ಮಾಡಬೇಕು ಅನ್ನೋದು ಡಾಕ್ಟರ್ಸ್ ತುಂಬ ಬಹುಮುಖ್ಯವಾದಂತಹ ರೋಲ್ ಪ್ಲೇ ಮಾಡ್ತಾರೆ. ಅದು ಮನವರಿಕೆ ಮಾಡಿಕೊಡೋದು. ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಏನು ಡಯಾಬಿಟೀಸ್ ಅಂದರೆ ಏನು, ಡಯಾಬಿಟೀಸ್ ಯಾಕೆ ಬರ್ತಾ ಇದೆ ಅಂಥ ಅರಿವಳಿಕೆ ಕೊಡೋದು ತುಂಬ ಮುಖ್ಯ. ಅರ್ಥಕೊಂಡಾದ್ಮೇಲೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು. ಹೌದು, ಶುಗರ್ ಬಂದಾಗ್ಬಿಡ್ತು. ಇವಾಗ ಶುಗರ್ ಬಂದಾದಮೇಲೆ ಮ್ಯಾನೇಜ್ ಮಾಡಲೇಬೇಕು. ಯಾಕೆ ಮ್ಯಾನೇಜ್ ಮಾಡಬೇಕು? ಶುಗರ್ ಮ್ಯಾನೇಜ್ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ? ತುಂಬ ಕಾಂಪ್ಲಿಕೇಶನ್ಸ್, ಅಡ್ಡ ಪರಿಣಾಮಗಳು ತುಂಬ ಜಾಸ್ತಿ. ಶುಗರ್ ಜಾಸ್ತಿ ಇದ್ದಾಗ ನಾವು ಹೆದರೋದೇ ಅಡ್ಡ ಪರಿಣಾಮಗಳಿಗೋಸ್ಕರ. ಕಿಡ್ನಿ ತೊಂದರೆ ಆಗ್ಬೋದು, ಹಾರ್ಟ್ ತೊಂದರೆ ಆಗ್ಬೋದು, ಕಣ್ಣು ತೊಂದರೆ ಆಗ್ಬೋದು, ಇನ್ನು ಲೈಂಗಿಕ ಸಮಸ್ಯೆಗಳು ಕೂಡ ಬರ್ಬೋದು. ಸ್ಪೆಷಲಿ ಯಂಗ್ ಏಜಲ್ಲಿ ತುಂಬ ಪ್ರಾಮುಖ್ಯವಾದಂತಹ ಪಾಯಿಂಟು. ಎಷ್ಟೊಂದು ಜನ ಅದನ್ನು ಮಾತಾಡೋದು ಇಲ್ಲ, ಡಾಕ್ಟರ್ಸ್ ಹತ್ರ ಬಂದ್ಬಿಟ್ಟು ಹೇಳೋದು ಇಲ್ಲ. ಸೊ ಅದು ಕೂಡ ಒಂದು ಮುಖ್ಯವಾದ ಪಾಯಿಂಟು. ಸೊ ಇದನ್ನೆಲ್ಲವನ್ನು ಮನವರಿಕೆ ಮಾಡಿಕೊಟ್ಟಾಗ ಜನರಿಗೆ ಅಕ್ಸೆಪ್ಟೆನ್ಸ್ ಬಂದೇ ಬರುತ್ತೆ. ಆಮೇಲೆ ಜೀವನ ಶೈಲಿ ಅಂತ ಹೇಳಿದ್ವಿ. ಜೀವನ ಶೈಲಿ ಅಂತಂದಾಗ ಬರೀ ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲ, ಮೆಂಟಲ್ ಹೆಲ್ತು ತುಂಬ ಇಂಪಾರ್ಟೆಂಟು. ಹಾಗೆ ಮೆಂಟಲ್ ಫಿಟ್ನೆಸ್, ಮೆಂಟಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್. ಸ್ಟ್ರೆಸ್ ಇದ್ದೇ ಇರುತ್ತೆ ಜೀವನದಲ್ಲಿ. ಸ್ಟ್ರೆಸ್ ಬೇಕೇ ಬೇಕು. ನಾವು ಮುಂದುವರಿಬೇಕಪ್ಪ ಅಂದ್ರೂ ಒಳ್ಳೆ ಸ್ಟ್ರೆಸ್, ಆ ಸ್ಟ್ರೆಸ್ ಇದ್ದಾಗ ನಾವು ಮುಂದುವರಿತೀವಿ. ಇಲ್ಲಾಂದರೆ ಅಲ್ಲೇ ಸ್ಥಗಿತವಾಗಿಬಿಡ್ತೀವಿ, ನಮ್ಮ ಲೈಫಲ್ಲೇ ನಿಂತೋಗ್ಬಿಡುತ್ತೆ. ಸೊ ಹಾಗಾಗಿ ಆ ಸ್ಟ್ರೆಸ್ ಕೂಡ ಪಾಸಿಟಿವ್ ಸ್ಟ್ರೆಸ್ ಆಗಿರಬೇಕು. ಸೊ ಧನಾತ್ಮಕವಾಗಿ ತೊಗೊಳ್ಬೇಕು ಇದನ್ನೆಲ್ಲ. ನೆಗೆಟಿವ್ ಆಗಿ ತೊಗೊಂಡ್ರೆ ಅದು ಎಫೆಕ್ಟ್ ತುಂಬ ಜಾಸ್ತಿ ಆಗುತ್ತೆ. ನೆಗೆಟಿವ್ ಆಗಿ ತೊಗೊಂಡಾಗ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಜಾಸ್ತಿ ರಿಲೀಸ್ ಆಗ್ತವೆ. ಸೊ ಹಾಗಾಗಿ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟು. ಒಂದು ಮನವರಿಕೆ ಮಾಡಿಕೊಡೋದು, ಮನವರಿಕೆ ಮಾಡಿಕೊಟ್ಟಾದ್ಮೇಲೆ ಯಾವ ರೀತಿ ಪರಿಣಾಮಕಾರಿಯಾಗಿ ಇದನ್ನು ಕಂಟ್ರೋಲಲ್ಲಿ ತರಬೇಕು, ಯಾಕೆ ಕಂಟ್ರೋಲ್ ತರಬೇಕು ಅನ್ನೋದು ಕೂಡ ಪರಿಣಾಮಕಾರಿಯಾಗಿ ಹೇಳ್ಕೊಡ್ಬೇಕು ಅವ್ರಿಗೆ. ಮನವರಿಕೆ ಆದಮೇಲೆ ತುಂಬ ಈಸಿ ಆಗಿಬಿಡುತ್ತೆ. ನಾನು ಪ್ರತಿಯೊಂದು ನನ್ನ ಪೇಷಂಟ್ಸ್ಗೆ ಹೇಳ್ತೀನಿ, ಶುಗರ್ ಬಂದರೆ ಇದೇ ಎಂಡ್ ಆಫ್ ಲೈಫ್ ಅಲ್ಲ, ಇದು ಸ್ವೀಟ್ ಲೈಫ್. ಆಮೇಲೆ ಇದು ಒಂದು ಉತ್ತಮವಾದಂಥ ಜೀವನ ಶೈಲಿ ನೀವು ನಡೆಸ್ಕೊಂಡು ಹೋಗ್ಬೋದು. ಇನ್ ಟರ್ಮ್ಸ್ ಆಫ್ ಫುಡ್ ಆಗಿರ್ಬೋದು, ಅಥವಾ ಮಲಗುವ ಸಮಯ ಆಗಿರ್ಬೋದು, ಆಟದ ಸಮಯ ಆಗಿರ್ಬೋದು, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಇನ್ನು ಎಲ್ಲ ಆಸ್ಪೆಕ್ಟಲ್ಲೂ ನೋಡಿದಾಗ ಇದು ಒಂದು ಉತ್ತಮವಾದ ಡಿಸಿಪ್ಲಿನ್ ಸ್ವೀಟ್ ಲೈಫ್. ಓಕೆ ಡಾಕ್ಟರ್. ಇದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಈಗ ಯಂಗ್ ಅಡಲ್ಟ್ಸ್ ಅಂತ ಬಂದಾಗ ಕೆಲವೊಂದಷ್ಟು ಪರ್ಟಿಕ್ಯುಲರ್ ಟ್ರೆಂಡ್ಸ್ ಅಥವಾ ಪ್ಯಾಟ್ರನ್ಸ್ ವಿಚ್ ಇಸ್ ರಿಲೆವೆಂಟ್ ಟು ಯಂಗ್ ಅಡಲ್ಟ್ಸ್ ಅನ್ನೋದು ಏನಾದರೂ ಇದೆಯಾ ಈ ಡಯಾಬಿಟಿಸ್ಗೆ ಸಂಬಂಧಪಟ್ಟಂತೆ? ಟರ್ಮ್ಸ್ ಆಫ್ ಅವರ್ ಪ್ರೆಸೆಂಟೇಷನ್, ಐ ಥಿಂಕ್ ಏಜ್ ಇಸ್ ನೋ ಮೋರ್ ಎ ಬಾರ್ ಟು ಪ್ರೆಸೆಂಟೇಷನ್ ಆಫ್ ಡಯಾಬಿಟೀಸ್. ಅಂದರೆ ಕೆಲವರ ಲಕ್ಷಣಗಳು ಏನಾದರೂ ಅನ್ಯೂಶುವಲ್ ಲಕ್ಷಣಗಳು ಏನಾದರೂ ಬರುತ್ತಾ ಅಂತ ಪ್ರವೀಣ್ ಸರ್ ಹೇಳಿದಂಗೆ, ಈಗ ನಾವು ಚಿಕ್ಕ ಮಕ್ಕಳಲ್ಲಿ ಪ್ರಾಬ್ಲಿ ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್, ಐ ಥಿಂಕ್ ಬೊಜ್ಜು ಕಾಯಿಲೆ, ಎಸ್ಪೆಷಲಿ ಒಬೆಸಿಟಿ ಇಸ್ ಕ್ವೈಟ್ ಕಾಮನ್. ಸೊ ಐ ಥಿಂಕ್ ಒಬೆಸಿಟಿ is one of the important reason for the diabetes. ಅದಲ್ಲದೆ genetic factor could also play an important role in the diabetes, especially ತಂದೆ ತಾಯಿ ಇಬ್ಬರಿಗೂ ಡಯಾಬಿಟಿಸ್ ಇದ್ದರೆ I think they'll have the future risk. So ಅಂತ I think probably ಇಂಥ ಮಕ್ಕಳನ್ನ ಮೇ ಬಿ ಕಾಲೇಜ್ ಟು ಸ್ಕೂಲ್ ಡೇಸಿಂದ ಪ್ರಾಬ್ಲಿ ಅವ್ರನ್ನ ಎಜುಕೇಟ್ ಮಾಡಿ ಪ್ರಾಬ್ಲಿ ಒಂದು ಅವೇರ್ನೆಸ್ ತಂದು ಮೇ ಬಿ ಅವರು ಪ್ರಾಬ್ಲಿ ಸರ್ ಹೇಳ್ದಂಗೆ ಮೇ ಬಿ ಸೆಲ್ಫ್ ಹೋಗಿ ಪ್ರಾಬ್ಲಿ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಡಯಾಬಿಟಿಸ್ ಬರ್ಡನ್ ಆನ್ ಎ ನಟ್ಸೆಲ್ ಒಂದು ಸೊಸೈಟಿ ಪ್ರಾಬ್ಲಿ ಕಡಿಮೆ ಆಗುತ್ತೆ. ಏನು ಡಾಕ್ಟರ್ ಪ್ರವೀಣ್ ಅವರೇ, ಈಗ ಒಂದಷ್ಟು ಇನ್ಸೈಟ್ಸನ್ನು ಶೇರ್ ಮಾಡೋದಾದರೆ ವಿಚ್ ವಿಲ್ ಇಂಪ್ಯಾಕ್ಟ್ ಡಯಾಬಿಟಿಸ್ ಕರಿಯರ್ ಚಾಯ್ಸಸಲ್ಲಿ. ಈಗ ಕೆಲವೊಬ್ಬರು ಕರಿಯರ್ ಚಾಯ್ಸಸ್ ಡಿಫ್ರೆಂಟ್ ಇರುತ್ತೆ, ಟ್ರಾವೆಲ್ ಮಾಡಬೇಕಾಗತ್ತೆ, ವರ್ಕ್ ಸ್ಟ್ರೆಸ್ ತುಂಬ ಇರುತ್ತೆ, ವರ್ಕಿಂಗ್ ಅವರ್ಸ್ ಜಾಸ್ತಿ ಇರುತ್ತೆ, ಪ್ರಾಪರ್ ಒಂದು ಡಯಟನ್ನು ಕೂಡ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಒಂದಷ್ಟು ಇನ್ಸೈಟ್ಸ್. ಎರಡು ಥರ ಪ್ರಾಬ್ಲಮ್ಮು. ಈಗ ಟೈಪ್ 1 ಅಂತ ನೀವು ಇಟ್ಕೊಳ್ಳುವಾಗ ಅವರಿಗೆ ಕರಿಯರ್ ಚಾಯ್ಸಸ್ ಮಾಡ್ಕೋಬೋದು. ಅಂದರೆ ಈಗ ಬಟ್ ಅಲ್ಲೇ ಒಂದು ಪ್ರಾಬ್ಲಮ್ ಇರುತ್ತೆ, ನನಗೆ ಟೈಪ್ 1 ಡಯಾಬಿಟಿಸ್ 10-12 ವಯಸ್ಸಲ್ಲಿ ಡಯಾಗ್ನೋಸ್ ಆಗಿದೆ, ನಾನು ಇದು ಮಾಡ್ಬೋದಾ, ನಾನು ಇಂಜಿನಿಯರ್ ಆಗ್ಬೋದಾ, ಇಲ್ಲ ಡಾಕ್ಟರ್ ಆಗ್ಬೋದಾ, ಯಾವುದೋ ಒಂದು, ಇಲ್ಲ ಈವನ್ ಏನು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನಾನು ರೆಗ್ಯುಲರ್ ಆಗಿ ಬೇರೆಯವ್ರ ಥರ ಮಾಡ್ಬೋದು ಅನ್ನೋದು ಬರುತ್ತೆ. ಈಗ ಆಲ್ರೆಡಿ ಒಬ್ಬರಿಗೆ ಕರಿಯರ್ ತೊಗೊಂಡಿದ್ದಾರೆ 28-29 ವಯಸ್ಸಲ್ಲಿ, ಈಗ ಪ್ರೊಡಕ್ಟಿವ್ ಏಜಲ್ಲಿ ಡಯಾಗ್ನೋಸ್ ಆಗುವಾಗ ಅವ್ರ ಲೈಫ್ ಸ್ಟೈಲ್ ಆಲ್ಮೋಸ್ಟ್ ಇದು ಲೈಫ್ ಚೇಂಜಿಂಗ್ ಇದೇ ಆಗುತ್ತೆ. ಯಾಕಂದ್ರೆ ನೀವು ಹೇಳಿದ ಥರ ನಮ್ಮ ಬೆಂಗಳೂರೇ ಇಟ್ಕೊಳ್ಳಿ, ಈಗ ಸಿಲಿಕಾನ್ ಕ್ಯಾಪಿಟಲ್ ಇರೋದ್ರಲ್ಲಿ ಬೇರೆ ಟೈಮ್ ಝೋನ್ಗೆ ಕೆಲಸ ಮಾಡ್ತಾರೆ, ಶಿಫ್ಟ್ಗಳು ಬೇರೆ ಆಗುತ್ತೆ. ಶಿಫ್ಟ್ ಬೇರೆ ಇರುವಾಗ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ, ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ನಿದ್ದೆ ಡಿಸ್ಟರ್ಬ್ ಆಗುವಾಗ ನಾವು ನಿದ್ದೆಯನ್ನು ನಾವು ಭಾಳ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಮಿನಿಮಮ್ 6 ಅವರ್ಸ್ ಮೇಲೆ ನಿದ್ದೆ ಬೇಕಾಗುತ್ತೆ. ಅದೇ ಥರ ಟ್ರಾವೆಲ್ ಅಂತ ಹೇಳುವಾಗ ಹೊರಗಿನ ಊಟದಲ್ಲಿ ಡಯಟ್ ನಿಮಗೆ ಸೆಟ್ ಆಗಂಗಿಲ್ಲ. ಯಾಕಂದರೆ ಏನೇ ಹೇಳಿದ್ರು ಮನೆ ಊಟದಕ್ಕೆ ನೀವು ಕ್ಯಾಲರೀಸ್ ಕಂಪೇರ್ ಮಾಡುವಾಗ ಹೊರಗಿನ ಊಟದಲ್ಲಿ ರಿಫೈನ್ಡ್ ತಿರ್ಗಾ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿಗೆ ಇದ್ದೇ ಇರುತ್ತೆ, ಟೈಮಿಂಗ್ಸ್ ಕೀಪ್ ಅಪ್ ಆಗಲ್ಲ. ಈಗ ಇನ್ಸುಲಿನ್ ತೊಗೊಳ್ಳೋರು ಟೈಪ್ 1 ಅಲ್ಲಿ
ಈಗ ಹೊರಗಿನ ಹೋಗುವಾಗ ಸ್ವಲ್ಪ ಈ ಚಾಲೆಂಜಸ್ ಅವ್ರಿಗೆ ಇರುತ್ತೆ. ಈಗ ಅವ್ರ ಮುಂದೆ ಈ ಸೋಷಲಾಗಿ ಹೆಂಗೆ ತೊಗೊಳೋದು, ನಾನು ಟೈಮಿಂಗ್ಸ್ ಹೆಂಗೆ, ನಾನು ಊಟಕ್ಕೆ ಮುಂಚೆ ತೊಗೋಬೇಕು, ಊಟ ಆದಮೇಲೆ ಒಂದಿರುತ್ತೆ. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಮತ್ತು ಈ ಸೋಷಲ್ ಸ್ಟಿಗ್ಮಾಯಿಂದ ಇನ್ನು ಅವ್ರಿಗೆ ಆ್ಯಡ್ ಆನ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ಟೈಪ್ 1 ವರ್ಸಸ್ ಟೈಪ್ 2 ಕಂಪೇರ್ ಮಾಡುವಾಗ ಟೈಪ್ 2 ಅವರು ನಾರ್ಮಲ್ ಅವ್ರಿಗೆ ಇರ್ಬೋದು ಅಂಥ ಪರಿಣಾಮ ಅಂತ ಅಟ್ಲೀಸ್ಟ್ ಯಂಗ್ ಪಾಪ್ಯುಲೇಷನಲ್ಲಿ. ಟೈಪ್ 1ಅಲ್ಲಿ ಸ್ವಲ್ಪ ಫ್ಯಾಮಿಲಿ ಸಪೋರ್ಟು, ಸೋಷಲ್ ಸಪೋರ್ಟ್ ಅನ್ನೋದು ಭಾಳ ಬೇಕು. ಅಲ್ಲಿಗೆ ಕೌನ್ಸಿಲಿಂಗ್ ಅನ್ನೋದು ಭಾಳ ಮುಖ್ಯ. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಶರತ್ ಅವರೇ, ಈಗ ಒಂದಷ್ಟು ಸ್ಪೆಸಿಫಿಕ್ ಮೆಂಟಲ್ ಕನ್ಸರ್ನ್ಸ್ ಇಂದ ಡಯಾಗ್ನೋಸ್ ಆಗಬಹುದು ಈ ಡಯಾಬಿಟಿಸ್ಗೆ ಯಂಗ್ ಅಡಲ್ಟ್ಸ್ ಅಂತಂದರೆ ವಾಟ್ ಆರ್ ದೋಸ್ ಅಂತ, ಮತ್ತು ಅದನ್ನು ಹೇಗೆ ನಾವು ಅಡ್ರೆಸ್ ಮಾಡೋದು? ಈಗ ಮಾನಸಿಕ ಹೆಲ್ತು ತುಂಬ ಇಂಪಾರ್ಟೆಂಟ್. ಏನಾಗುತ್ತಪ್ಪ, ಒಂದು ಮಾನಸಿಕ ಬಾಧೆಯಿಂದ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ. ಏನಪ್ಪ ಅಂದರೆ ಆ ಮೆಡಿಸಿನಿಂದ ಆಗಿರ್ಬೋದು ಅಥವಾ ಕಾಯಿಲೆಯಿಂದನೇ ಆಗಿರ್ಬೋದು, ಅವ್ರಿಗೆ ಹೈ ಕ್ಯಾಲೋರಿ ಕ್ರೇವಿಂಗ್ ತುಂಬ ಜಾಸ್ತಿ ಇರುತ್ತೆ ಅದರಿಂದ. ಆ್ಯಂಡ್ ಮತ್ತೊಂದು ಇನ್ನೊಂದು ಏನಾಗುತ್ತಪ್ಪ ಅಂದರೆ ಅವ್ರಿಗೆ ಹೌದು ನಾನು ನನ್ನ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮನಸ್ಸನ್ನು ಚೆನ್ನಾಗಿ ಕಾಪಾಡಬೇಕು ಅನ್ನೋ ಅರವಳಿಕೆ ಕೂಡ ಇರೋದಿಲ್ಲ. ಅದರಿಂದನೂ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಕ್ಸಸೈಸ್ ಆಗಲಿ, ದಿನಚರಿಯಲ್ಲಿ ಆಗಲಿ ತುಂಬ ಕಡಿಮೆ ಎಕ್ಸಸೈಸ್ ಆಗುತ್ತೆ ಅವ್ರಿಗೆ. ಹಾಗಾಗಿ ಆಮೇಲೆ ಡಯಾಬಿಟಿಸ್ ಡಯಾಗ್ನೋಸ್ ಆದಮೇಲೂ ಕೂಡ ಒಂದು ಡಿಪ್ರೆಷನ್ ಥರ, ಡಿಪ್ರೆಷನ್ ಏನಪ್ಪ ಇವಾಗ ನನಗೆ ಇದೇ ವಯಸ್ಸಿಗೆ ಬಂದುಬಿಡ್ತಲ್ಲ ಅನ್ನೋ ಒಂದು ವ್ಯಥೆ. ಆ ವ್ಯಥೆಯಿಂದನೇ, ಆ ಕೊರಗಿಂದ ಇನ್ನೂ ಸ್ವಲ್ಪ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ. ಯಾಕಂದರೆ ಬಾಡಿ ನೆಗೆಟಿವ್ ಹಾರ್ಮೋನ್ಸ್ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರಿಂದ ಇನ್ನೂ ಶುಗರ್ ಜಾಸ್ತಿ ಆಗುತ್ತೆ. ಸೊ ಮಲ್ಟಿಪಲ್ ರೀಸನ್, ಡೆಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಅಥವಾ ನಾವು ಮೊದಲೇ ಡಿಸ್ಕಷನ್ ಮಾಡಿದ ಥರ ಅಕ್ಸೆಪ್ಟೆನ್ಸೇ ಒಂದು ಇರ್ಬೋದು, ಕಾರಣ ಇರ್ಬೋದು. ಇದೆಲ್ಲ ತುಂಬ ಪರಿಣಾಮಕಾರಿ ಆಗಿರುತ್ತೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟಲ್ಲಿ. ಶುಗರ್ ಕಂಟ್ರೋಲ್ ಬರಲ್ಲ. ಸೊ ಹಾಗಾಗಿ ಮತ್ತೆ ಹೇಳೋದೇನಪ್ಪ ಅಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಅರವಳಿಕೆ ಆಮೇಲೆ ಈ ಡಿಸೀಸ್ ಬಗ್ಗೆ ತಿಳುವಳಿಕೆ ಇರೋದು ತುಂಬ ತುಂಬ ಇಂಪಾರ್ಟೆಂಟು. ಯಾಕೆ, ಹೇಗೆ, ಯಾವ ರೀತಿ ಮ್ಯಾನೇಜ್ ಮಾಡಿದರೆ ಏನೂ ಕಾಂಪ್ಲಿಕೇಶನ್ಸ್ ಆಗಲ್ಲ. ಸೊ ಹಾಗಾಗಿ ಡಯಾಬಿಟಿಸ್ ಎಜುಕೇಟರ್ ಆಗಲಿ ಅಥವಾ ನಿಮ್ಮ ಡಯಾಬಿಟಿಸ್ ಡಾಕ್ಟರ್ ಆಗಲಿ ನೀವು ಪ್ರತಿ ಸರ್ತಿ ಕಾಣ್ತಾ ಇರಬೇಕು. ಅದರಿಂದ ತಿಳುವಳಿಕೆ ತೊಗೊಂಡ್ಬಿಟ್ಟು ಈ ಡಿಪ್ರೆಷನ್ ಆಗಲಿ ಅಥವಾ ಈ ಡಿಸೀಸಿಂದ ಅಥವಾ ಈ ಸ್ಟೇಟ್ ಆಫ್ ಡಿಸೀಸಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನು ಪ್ರಯತ್ನ ಮಾಡಬೇಕು. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾತನ್ನ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಚಂದ್ರಶೇಖರ್ ಅವರೇ, ಈಗ ಯಂಗ್ ಅಡಲ್ಟ್ಸಲ್ಲಿ ಈ ಡಯಾಬಿಟಿಸ್ ಇತ್ತು ಅಂತಂದಾಗ ಫಿನಾನ್ಷಿಯಲಿ ಕೂಡ ಬಹಳ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಇನ್ನೂ ಕಲಿತಿರ್ತಾರೆ ಅಥವಾ ಈಗಷ್ಟೇ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಈ ಫಿನಾನ್ಷಿಯಲ್ ಸ್ಟೇಟಸನ್ನು ಡಯಾಬಿಟಿಸ್ ಮ್ಯಾನೇಜ್ ಮಾಡೋದ್ರಲ್ಲಿ, ಡಯಾಬಿಟಿಸ್ ಕೇರ್ಗೆ ಸ್ವಲ್ಪ ಕಷ್ಟ ಆಗಬಹುದು ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕೆ. ಸೊ ಈ ರೀತಿ ಒಂದಷ್ಟು ತೊಂದರೆ ಇದ್ದಾಗ ಪೇರೆಂಟ್ಸ್ ಮೇಲೂ ಕೂಡ ಡಿಪೆಂಡ್ ಆಗಬೇಕಾಗತ್ತೆ. ಯಾವ ರೀತಿ ಈ ಒಂದು ಚಾಲೆಂಜ್ನ ನ್ಯಾವಿಗೇಟ್ ಮಾಡಬೇಕಾಗತ್ತೆ ಅಂತ? ಸೊ ಐ ಥಿಂಕ್ ಇಟ್ಸ್ ಕ್ವೈಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಲ್ ಕ್ವಶನ್. ಮಕ್ಕಳಲ್ಲಿ ಆಯಿತು ಡಯಾಬಿಟಿಸ್ ಇದ್ದರೆ ಐ ಥಿಂಕ್ ಒತ್ತಡ ಬಂದು ಪೇರೆಂಟ್ಸ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಕೆಟ್ರಿಂಗ್ ಟು ದಿ ಟ್ರೀಟ್ಮೆಂಟ್ ಕಾಸ್ಟ್. ಎಸ್ಪೆಷಲಿ ಮಕ್ಕಳಲ್ಲಿ ಡಯಾಬಿಟಿಸ್ ಇದ್ದಾಗ ಅವ್ರಿಗೆ ಪ್ರಾಬ್ಲಿ ಇನ್ಸುಲಿನ್ ಕಾಸ್ಟ್, ಟ್ರೀಟ್ಮೆಂಟ್ ಕಾಸ್ಟ್, ಕನ್ಸಲ್ಟೇಷನ್ ಕಾಸ್ಟ್, ಇನ್ವೆಸ್ಟಿಗೇಷನ್ ಕಾಸ್ಟ್, ಐ ಥಿಂಕ್ ದೇ ಹ್ಯಾವ್ ಟು ಬೇರ್ ಫ್ರಮ್ ದೇರ್. ದಟ್ ಬಿಕಮ್ಸ್ ಎಸ್ಪೆಷಲಿ ಲೋವರ್ ಸೋಷಿಯೋ ಎಕನಾಮಿಕ್ ಗ್ರೂಪಲ್ಲಿ ಇಟ್ ವಿಲ್ ಬಿ ಎ ಬರ್ಡನ್. ಸುಮಾರು ಜನ ಸರಿಯಾಗಿ ಫಾಲೋ ಅಪ್ ಮಾಡದೇ ಇರೋಕ್ಕೆ ಅದು ಒಂದು ಕಾರಣ. ಸೊ ಬಿಕಾಸ್ ದಟ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದರ್ ಸೋಷಿಯಲ್ ಎಕನಾಮಿಕಲ್ ಸ್ಟೇಟಸ್. ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ ಇಫ್ ಯು ಲುಕ್ ಅಟ್ ದಿ ಯಂಗರ್ ಏಜ್ ಗ್ರೂಪ್, ಐ ಥಿಂಕ್ ಸ್ಕೂಲ್ ಗೋಯಿಂಗ್ ಗ್ರೂಪ್ ಆರ್ ಪ್ರಾಬ್ಲಿ ಅವ್ರಿಗೆ ಐ ಥಿಂಕ್ ಪ್ರಾಬ್ಲಿ ಅಗೈನ್ I think parents have to incur the cost for their management, especially the treatment as well as the diagnostic cost. But I think probably apart from the treatment related, I think the disease related factor itself ಪ್ರಾಬ್ಲಿ ಅವ್ರಿಗೆ ಕೆಲವ್ರಿಗೆ ಕೆಲಸಕ್ಕೆ ಹೋಗೋ ಮನೋಭಾವನೆ ಅಥವಾ ಕೆಲಸದ ಮಾಡೋ ಇದು ಅಷ್ಟು ಹುಮ್ಮನಸ್ಸು ಇರೋದೆ, ಕೆಲವರು ಕೆಲಸಕ್ಕೆ ಹೋಗದೆ, ಐ ಥಿಂಕ್ ದಟ್ ವುಡ್ ಆಲ್ಸೋ ಎಫೆಕ್ಟ್ ದರ್ ಇನ್ಕಮ್. So in a nutshell, I think probably diabetes, I think has got both probably direct treatment related cost as well as the complications of diabetes. I think once diabetes complication sets in, I think probably the cost would almost double. Okay. So agagi I think in a nutshell, I think simple agi first early diagnose adaga I think I think it's more than a doctor and a patient. I think should be a team of doctor, and because we are not addressing the disease at one shot, so it's a progress. It's a long haul. So agagi I think the patient and doctor should team up so that they can work together to understand the disease, and probably somewhere we can also minimize the cost if you do adequate follow up.
ಓಕೆ ಡಾಕ್ಟರ್. ಇನ್ನು ಡಾಕ್ಟರ್ ಪ್ರವೀಣ್ ಅವರೇ, ಈಗ ನಮ್ಮ ಸೊಸೈಟಿಯಲ್ಲಿ ಏನಾದರೂ ಒಂದು ಯಂಗ್ ಅಡಲ್ಟ್ಸಲ್ಲಿ ಪ್ರಾಬ್ಲಮ್ ಇದೆ, ತೊಂದರೆ ಇದೆ ಅಂದರೆ ಅದಕ್ಕೊಂದು ಲೇಬಲನ್ನು ಬೇಗ ಕೊಟ್ಬಿಡ್ತಾರೆ. ಲೈಫ್ ಸ್ಟೈಲ್ ಡಿಸೀಸ್ ಇದು, ಇದು ಇವರು ಡಿಸೇಬಿಲಿಟಿ ಇದೆ, ಈ ರೀತಿ ಅದು ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಯಂಗ್ ಅಡಲ್ಟ್ಸ್ ಮೇಲೆ. ಸೊ ಈ ರೀತಿ ಇದ್ದಾಗ ನಮ್ಮ ಸೊಸೈಟಿ ಕೂಡ ಒಂದು ರೀತಿ ಏಜೆಸ್ಟ್ ಸೊಸೈಟಿ, ಸೊ ಒಂದಷ್ಟು ಕಳಂಕ ಅಂತಲೇ ಹೇಳಬಹುದು ಅವ್ರಿಗೆ. ಇದರಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. ಸೊ ಈ ರೀತಿ ಇದ್ದಾಗ ಇದನ್ನು ಏಜ್ಡ್ ಪೀಪಲ್ಗೆ, ಸೊಸೈಟಿಗೆ ಯಾವ ರೀತಿ ಅಡ್ರೆಸ್ ಮಾಡೋದು ಅಂತ? ಭಾಳ ಮುಖ್ಯವಾದ ಇದು. ನಾವೀಗ ಯಂಗ್ ಪೇಜಲ್ಲಿ ಈಗ ಯಂಗ್ ಅಡಲ್ಟ್ಸಲ್ಲಿ ಈಗ ಶುಗರ್ ಬಂದರೆ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಈಗ ಚಿಕ್ಕ ವಯಸ್ಸಲ್ಲೇ ಶುಗರ್ ಬಂದು, ಚಿಕ್ಕ ವಯಸ್ಸಲ್ಲೇ ನಿಮಗೆ ಶುಗರ್ ಬಂದಿದೆಯಾ ಅಂತ ಒಂದು ಲೇಬಲ್ ಮಾಡೋದು ಭಾಳ ಇದು. ಇನ್ಫ್ಯಾಕ್ಟ್ ಟ್ರೀಟ್ಮೆಂಟ್ ಕಾಂಪ್ಲೈನ್ಸ್ ಅಂತ ಹೇಳ್ತೀವಿ, ಕಂಟಿನ್ಯೂಟಿ ಮಾಡೋಕ್ಕೆ ಇದೊಂದು ಪ್ರಾಬ್ಲಮ್ಮು. ಈ ಚಿಕ್ಕ ವಯಸ್ಸಲ್ಲೇ ಮಾತ್ರೆ ಶುರು ಮಾಡಿಕೊಂಡ್ರೆ ನಾಳೆ ನಿಮಗೆ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಭಾಳ ಕಾಮನಾಗಿ ಹೇಳೋದು. ಬಟ್ ಅವ್ರಿಗೆ ತಿಳಿಬೇಕು, ಈಗ ಶುಗರ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೇ ನಿಮಗೆ ಕಿಡ್ನಿಗೆ ನಾಳೆ ಡ್ಯಾಮೇಜ್ ಆಗೋದು, ನಾಟ್ ಅದರ್ ವೇ ಅರೌಂಡ್. ಇನ್ನೊಂದು ಕಾಮನ್ ಆಗಿರೋದು ಬಂದು, ಈಗ ಪ್ರೀ ಡಯಾಬಿಟಿಸಲ್ಲಿ ಸ್ಕ್ರೀನ್ ಮಾಡಿದ್ವಿ, ಈಗ ಗೊತ್ತಾಯಿತು ಅವ್ರಿಗೆ, ಅಂದರೆ ಶುಗರ್ ಬರೋಕ್ಕೆ ಮುಂಚೆ ಇರೋ ಒಂದು ಸ್ಟೇಜು. ನೀವು ವೆಯ್ಟ್ ಸ್ವಲ್ಪ ಇಳಿಸ್ಬೇಕು, ಊಟದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಳಿಸ್ಬೇಕಂತ ಹೇಳ್ತೀವಿ. ಆದರೆ ಫ್ಯಾಮಿಲಿಯಲ್ಲಿ ಅದೊಂದು ಸೋಷಲ್ ಸ್ಟಿಗ್ಮಾ, ಸ್ವಲ್ಪ ವೆಯ್ಟ್ ಕಡಿಮೆ ಆದ್ರೂ ಯಾಕಪ್ಪ ವೆಯ್ಟ್ ಕಡಿಮೆ ಆಗ್ತಾ ಇದೆಯಾ, ನೀನು ವೆಯ್ಟ್ ಕಡಿಮೆ ಆದರೆ ನೀನು ಹೆಲ್ತಿಯಾಗಿಲ್ಲ. ಯಾಕಂದರೆ ಇಲ್ಲಿ ಸೊಸೈಟಿಯಲ್ಲಿ ಏನು ಥಾಟ್ ಪ್ರಾಸೆಸ್ ಅಂದರೆ, ದಪ್ಪಾಗಿದ್ದರೆ ಹೆಲ್ದಿಯಾಗಿದ್ದೀರಾ, ಸಣ್ಣ ಆದರೆ ಅದಂದರೆ ಅನ್ಎಕ್ಸ್ಪ್ಲೇನ್ಡ್ ಅನ್ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಣ್ಣ ಸಣ್ಣ ಪುಟಾಣ ವಿಷಯ, ಈ ಚಿಕ್ಕ ವಿಷಯನೂ ಗಮನಿಸೋದು ಭಾಳ ಮುಖ್ಯ ಇಲ್ಲಿ ಪ್ರೋಗ್ರೆಷನ್ ಆಗಬಾರ್ದು ಅನ್ನೋದಕ್ಕೆ. ಮೂರನೇದು ಬಂದು ಸೋಷಲ್ ಸಪೋರ್ಟ್ ಇದ್ರೇ ಎನಿ ಫ್ಯಾಮಿಲಿ ಮೆಂಬರ್, ಇನ್ಫ್ಯಾಕ್ಟ್ ಫ್ಯಾಮಿಲಿಯಲ್ಲಿ ಒಬ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂದರೆ ಆ ಡಿಸಿಪ್ಲಿನ್ ಬೇರೆಯವ್ರು ಫಾಲೋ ಮಾಡಿದ್ರು, ಈಗ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಗಿ ತರಕಾರಿಯನ್ನು ಜಾಸ್ತಿ ತೊಗೊಂಡು ವ್ಯಾಯಾಮವನ್ನು ರೆಗ್ಯುಲರ್ ಆಗಿ ಮಾಡಿದ್ರೆ ಬೇರೆಯವ್ರಿಗೂ ಬರೋದು ರಿಸ್ಕ್ ಕಡಿಮೆ ಆಗುತ್ತೆ. ಸೊ ಅದು ನಾವು ತಿಳ್ಕೊಬೇಕು. ಓಕೆ. ಇನ್ನು ಡಾಕ್ಟರ್ ಶರತ್ ಅವರೇ, ಈಗ ಇದೆಲ್ಲ ಬಿಟ್ಟು ಒಂದು ರೀತಿ ಸಪೋರ್ಟ್ ಗ್ರೂಪ್ಸ್ ಅಂತ ಹೋದರೆ, ಈಗ ಆನ್ಲೈನ್ ಕಮ್ಯುನಿಟೀಸ್ ಅಥವಾ ಆನ್ಲೈನ್ ಸಪೋರ್ಟ್ ಇರ್ಬೋದು, ಆ್ಯಪ್ಗಳಾಗಿರಬಹುದು, ಡಿಜಿಟಲ್ ಪ್ಲಾಟ್ಫಾರ್ಮ್, ಸಾಕಷ್ಟು ಸಪೋರ್ಟ್ ಗ್ರೂಪ್ಗಳಿದ್ದಾವೆ ಈ ರೀತಿ ಯಂಗ್ ಅಡಲ್ಟ್ಸ್ ಡಯಾಗ್ನೋಸ್ ಆದರೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ. ಸೊ ಅದು ಎಷ್ಟು ಸಹಕಾರಿಯಾಗಿದೆ ಅಂತ ಅವೆಲ್ಲವೂ ಕೂಡ. ಹೌದು, ಇದು ತುಂಬಾ ಮುಖ್ಯ. ಯೂಶ್ವಲಿ ಯಂಗ್ ಪೇಷಂಟಲ್ಲಿ ಏನಾಗುತ್ತಪ್ಪ ಅಂದರೆ, ದೇ ಆರ್ ಆಲ್ ಟೆಕ್ ಸ್ಯಾವಿ, ಎಲ್ರಿಗೂ ಗೊತ್ತಿದೆ ಆನ್ಲೈನಲ್ಲಿ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅಂಥೇಳಿ. ಆಮೇಲೆ ಆಕ್ಸೆಸಿಬಿಲಿಟಿ ತುಂಬ ಇಂಪಾರ್ಟೆಂಟ್. ಆನ್ಲೈನ್ ಆಕ್ಸೆಸಿಬಿಲಿಟಿ ಎಲ್ರಿಗೂ ಇದ್ದಾಗ, ಸೊ ಈ ಮುಖಾಂತರ ನಾವು ಎಲ್ರಿಗೂ ಸಪೋರ್ಟ್ ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ. ಸೊ ಆಲ್ರೆಡಿ ಹೆಲ್ತ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಎಲ್ಲ ಕಡೆ ಹೆಲ್ತ್ ಸಪೋರ್ಟ್ ಗ್ರೂಪ್ ಇದ್ದೇ ಇರುತ್ತೆ. ಬಟ್ ಅದೇ ಥರ ಶೈಕ್ಷಣಿಕ ಸಂಸ್ಥೆಗಳಲ್ಲಾಗಲಿ ಅಥವಾ ಅವ್ರು ಕೆಲಸ ಮಾಡ್ತಕ್ಕಂಥ ಕಂಪ್ನಿಗಳಲ್ಲಾಗಲಿ ಈ ಥರ ಸಪೋರ್ಟ್ ಗ್ರೂಪ್ ಇದ್ದಾಗ ಆಕ್ಸೆಸಿಬಿಲಿಟಿ ತುಂಬ ಈಸಿಯಾಗಿರುತ್ತೆ. ಒಂದು ಆನ್ಲೈನು, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡುವಂಥ ಜಾಗದಲ್ಲಿ ಅಥವಾ ಓದುವಂಥ ಜಾಗದಲ್ಲಿ ಸಪೋರ್ಟ್ ಸಿಕ್ಕಾಗ ಅವರ ಪಿಯರ್ ಗ್ರೂಪ್ಸ್ ಏನಿರುತ್ತೆ, ಅವ್ರು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆ ಗ್ರೂಪಲ್ಲಿ, ಆವಾಗ ಅವ್ರ ಜೊತೆಗೆ ಸಮಾಲೋಚನೆ ಮಾಡೋದು ತುಂಬ ಈಸಿ ಆಗುತ್ತೆ. ಅದಂತ ತುಂಬ ಮುಖ್ಯವಾದ ವಿಷಯ. ಹೀಗಾಗಿ ಆನ್ಲೈನ್ ಸಪೋರ್ಟ್ ಆಗಿರ್ಬೋದು ಅಥವಾ ಆಫ್ಲೈನ್ ಸಪೋರ್ಟ್ ಆಗಿರ್ಬೋದು, ಅವರು ಕೆಲಸ ಮಾಡುವಂಥ ಕಂಪನಿ ಆಗಲಿ ಅಥವಾ ಶೈಕ್ಷಣಿಕ ಸಂಸ್ಥೆಗಳು ಅಥವಾ ಅವರು ಮೀಟ್ ಮಾಡುವಂಥ ಡಾಕ್ಟರ್ಗಳ ಹತ್ರ ಆಗಲಿ ಇದ್ದಾಗ ಇದು ತುಂಬ ಪರಿಣಾಮಕಾರಿಯಾಗಿ ನಾವು ಡಯಾಬಿಟಿಸನ್ನು ಮ್ಯಾನೇಜ್ ಮಾಡ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಯಂಗ್ ಅಡಲ್ಟ್ಸಲ್ಲಿ ಡಯಾಬಿಟಿಸ್ ಇದ್ದಾಗ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಸಪೋರ್ಟ್ ಗ್ರೂಪ್ಗಳಿದ್ದಾವೆ, ಪ್ಯಾನಿಕ್ ಆಗದೆ ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಅನ್ನೋ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಯಂಗ್ ಅಡಲ್ಟ್ಸಲ್ಲಿ ಡಯಾಬಿಟಿಸ್ ಇದ್ದಾಗ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ, ಆತಂಕ ಪಡದೆ ಯಾವ ರೀತಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅನ್ನು ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.